ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ. ಬಿಕಾಸ್ ಈ ಉತ್ತರಾಧಿಕಾರಿ ಚರ್ಚೆಯಲ್ಲಿ ಯತೀಂದ್ರ ಅವರು ಉರುಳಿಸಿದಂತಹ ದಾಳ ಯಾವುದು ಅಂತ ಹೇಳಿದ್ರೆ ಅಹಿಂದ ಅನ್ನುವ ಅಸ್ತ್ರ. ಇದೀಗ ಅಹಿಂದ ನಾಯಕತ್ವಕ್ಕೆ ಮೊದಲ ಹೆಜ್ಜೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಟ್ಟಂಗೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಬಿಹಾರ ಚುನಾವಣೆಯ ಪ್ರಚಾರಕ್ಕೆ ಸತೀಶ್ ಜಾರಕಿಹೊಳಿ ಅಧಿಕೃತವಾಗಿ ಧುಮುಕಲಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ ಬಿಹಾರಕ್ಕೆ ತೆರಳೋದಕ್ಕೆ ಸತೀಶ್ ಒಂದು ಟೀಮ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರೆ, ಸಜ್ಜಾಗಿದ್ದಾರೆ. ಸಚಿವರು ಶಾಸಕರ ತಂಡವನ್ನು ಕಟ್ಟಿಕೊಂಡು ಬಿಹಾರಕ್ಕೆ ತೆರಳೋದಕ್ಕೆ ಸತೀಶ್ ಜಾರಕಿಹೊಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ರಾಹುಲ್ ಗಾಂಧಿ ಜೊತೆ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ಲಿಕ್ಕಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಅವರ ಮನ ಗೆಲ್ಲೋದಕ್ಕೆ ಸಾಹುಕಾರ್ ಪ್ಲಾನ್ ರೂಪಿಸಿದಂತೆ ಕಾಣ್ತಾ ಇದ್ದು ಈಗಾಗಲೇ ಪ್ರಚಾರಕ್ಕೆ ತೆರಳಬೇಕಂತ ಹೇಳಿ ವರಿಷ್ಠರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಒಂದು ಕರ್ನಾಟಕದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಳಕೆ ಮಾಡಿದ್ದು, ಪ್ರಯೋಗ ಮಾಡಿದ್ದು ಅಹಿಂದ ಅಸ್ತ್ರ. ಈಗ ಬಿಹಾರದ ಜಾತಿ ಲೆಕ್ಕಾಚಾರವನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಇದೇ ಅಹಿಂದ ಕೋಟಾ ಅಥವಾ ಕ್ಯಾಟಗರಿನೇ ಬಹಳ ಹೆಚ್ಚಾಗಿ ಪ್ರಾಬಲ್ಯವನ್ನ ಹೊಂದಿರೋದು. ಆ ಅಖಾಡಕ್ಕೆ ಎಂಟ್ರಿ ಕೊಡೋ ಮೂಲಕ ಹೈಕಮಾಂಡಿನ ಗಮನ ಸೆಳೆಯುವಂತ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ಪ್ರಮುಖವಾಗಿ ಅಹಿಂದ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಡಿ ಇಟ್ಟಿದ್ದಾರೆ ಅನ್ನೊಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಮೊನ್ನೆ ಅಷ್ಟೇ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಹಿಂದ ನಾಯಕತ್ವವನ್ನ ವಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ, ಅದನ್ನ ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ. ಆ ಒಂದು ನಾಯಕತ್ವವನ್ನ ಅವರು ಜವಾಬ್ದಾರಿಯನ್ನ ಒತ್ಕೊಳ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಬಹಳಷ್ಟು ಒಂದು ಸಚಿವರು ಕೂಡ ಬೆಂಬಲವಾಗಿ ನಿಂತಿದ್ರು. ಈಗ ಅದೇ ಒಂದು ಅಹಿಂದ ನಾಯಕತ್ವವನ್ನ ವಹಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿರ್ತಕ್ಕಂಥದ್ದು. ಕೆಲವೇ ದಿನಗಳಲ್ಲಿ ಬಿಹಾರ ಎಲೆಕ್ಷನ್ ಏನಿದೆ, ಈ ಬಿಹಾರ ಎಲೆಕ್ಷನ್ ಚುನಾವಣಾ ಪ್ರಚಾರಕ್ಕೆ ಹೋಗೋದಕ್ಕೆ ಸತೀಶ್ ಜಾರಕಿಹೊಳಿ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಬೆಳಗಾವಿ ಜಿಲ್ಲೆ ಹಾಗೆ ಹುಬ್ಳಿ ಧಾರವಾಡ ಹಾವೇರಿ ಸೇರಿದಂತೆ ಒಂದು 3-4 ಜಿಲ್ಲೆಯ ಶಾಸಕರು ಮತ್ತೆ ಸಚಿವರ ತಂಡವನ್ನ ಕಟ್ಟಿಕೊಂಡು ಬಿಹಾರಕ್ಕೆ ಹೋಗಿ ಒಂದು ಚುನಾವಣೆ ಪ್ರಚಾರ ನಡೆಸೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಬಿಹಾರ ಎಲೆಕ್ಷನ್ ನಲ್ಲಿ ಭರ್ಜರಿ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಕೈ ಬಲಪಡಿಸೋದು ಮಾತ್ರವಲ್ಲದೆ ಅವ್ರ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿರ್ತಕ್ಕಂಥದ್ದು. ಆ ಮೂಲಕ ಮುಂದೆ ತಮಗೇನಾದ್ರೂ ಸಿಎಂ ಆಗ್ತಕ್ಕಂಥ ಅವಕಾಶ ಬಂದಿದ್ದೇ ಆದಲ್ಲಿ ಆಗ ರಾಹುಲ್ ಗಾಂಧಿ ಅವರನ್ನ ಮನಸೆಳಿತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅನ್ನೊಂದು ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. 2ನೇ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೂಡ ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ವೇಳೆ ಅವರು ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಜೊತೆ ಬಿಹಾರಕ್ಕೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕದ್ದು. ಆ ಮೂಲಕ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನಕ್ಕೂ ಕೂಡ ಕ್ಲೈಮ್ ಮಾಡ್ಕೋಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ಕೆಪಿಸಿಸಿ ಹುದ್ದೆ ಮೇಲೆ ಕೂಡ ಸತೀಶ್ ಜಾರಕಿಹೊಳಿ ಬಹಳಷ್ಟು ಒಂದು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸಿಎಂ ಮತ್ತೆ ಕುರ್ಚಿ ಗೊಂದಲ ಏನಿದೆ, ಇದರಿಂದ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಏನಿದೆ ಇದು ಬಹಳಷ್ಟು ಒಂದು ನೆನೆಗುದಿಗೆ ಬೀಳ್ತಾ ಇರತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆ ಆಗ್ತಾ ಸಮಯ ಸಿಕ್ಕರೆ ಅವರ ಬಳಿನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾದದ್ದು ಇವರು ಸಚಿವರು ಮತ್ತೆ ಶಾಸಕರನ್ನ ಒಳಗೊಂಡಂತ 20 ಶಾಸಕರ ತಂಡವನ್ನ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹ. ಆ ಮೂಲಕ ಹೈಕಮಾಂಡ್ ಬಳಿನೂ ಕೂಡ ತಮ್ಮ ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದನ್ನ ತೋರ್ಪಡಿಸ್ತಕ್ಕಂಥದ್ದು ಅಥವಾ ತಮ್ಮ ಒಂದು ಕೆಪಾಸಿಟಿ ಸಾಮರ್ಥ್ಯ ಏನಿದೆ ಅಂತ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಮನವರಿಕೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಮುಂದಾಗಬಹುದು. ಸದ್ಯ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಅಹಿಂದ ಒಂದು ಅಸ್ತ್ರ ಏನಿದೆ ಇದು ಈಗ ಡಿಕೆಶಿ ಬಣಕ್ಕೂ ಕೂಡ ಒಂದು ರೀತಿ ತಲೆನೋವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಹೋಗಿದ್ದಾರೆ. ಮತ್ತೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಕೂಡ ಚರ್ಚೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಾಸಕರು ಮತ್ತೆ ಸಚಿವರುಗಳ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಇಂಥದ್ದೇ ಒಂದು ಬೆಳವಣಿಗೆಗಳ ನಡುವೆ ಬಿಹಾರ ಎಲೆಕ್ಷನ್ ನೆಪದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗರ ಒಂದು ಪಡೆಯನ್ನ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಜ್ವಲ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.